ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಅಮೃತ ಜಯರಾಮ್ ಮಾಡುವ ಪ್ರೀತಿಯ ನಮನಗಳು. ಈ ದಿನ ಮತ್ತೆ ನಾನು ಫೇಸ್ಬುಕ್ ಲೈವ್ ಬರ್ತಾ ಇದ್ದೀನಿ. ಈ ಫೇಸ್ಬುಕ್ ಲೈವ್ ಉದ್ದೇಶ 2 ವಿಚಾರಗಳನ್ನ ತಗೊಂಡು ಬರ್ತಾ ಇದ್ದೀನಿ. ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ ನನ್ನ ವೈಯಕ್ತಿಕ ವಿಚಾರ. 2ನೇ ವಿಚಾರ ಬಂದು ಜಾಗೃತಿಗೆ ಸಂಬಂಧಪಟ್ಟಂತ ವಿಚಾರ. ಏನಪ್ಪಾ ವೈಯಕ್ತಿಕ ವಿಚಾರನ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ತರ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ, ಹೌದು, ಒಂದು ಬಹಳ ಗಂಭೀರವಾದ ವಿಚಾರವನ್ನ ನಾನಿವತ್ತು ಫೇಸ್ಬುಕ್ ಲೈವ್ ಮುಖಾಂತರ ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ನನ್ನ ಹೋರಾಟದ ಬಗ್ಗೆ ಇರ್ಬೋದು, ಮಾಹಿತಿ ಹಕ್ಕು ಕಾಯ್ದೆಯನ್ನ ನಾನು ಬಳಸಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರೋ ವಿಚಾರ ಇರ್ಬೋದು, ತಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಕೆಲವು ಜನಗಳು ಅನ್ನೋದಕ್ಕಿಂತ ಕೆಲವು ಕಿಡಿಗೇಡಿಗಳು ಇದನ್ನ ತಪ್ಪಾಗಿ ಬಳಸ್ಕೊಂತಾ ಇದ್ದಾರೆ. ಕೆಲವೊಂದಷ್ಟು ಆಸ್ಪತ್ರೆ, ಕ್ಲಿನಿಕ್ಕು, ರಿಯಾಬ್ ಸೆಂಟರ್ಗಳ ಹತ್ರ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನನ್ನ ಫೋಟೋಗಳನ್ನು ಮತ್ತೆ ಏನು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಿರ್ತಕ್ಕಂಥ ನನ್ನ ಸುದ್ದಿ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಇವರು ನಮಗೆ ಗೊತ್ತಿದ್ದಾರೆ, ಇವರು ನಮಗೆ ಪರಿಚಯ ಇದ್ದಾರೆ, ಇವರು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ, ಈ ರೀತಿ ಎಲ್ಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಆಸ್ಪತ್ರೆ, ರಿಯಾಬು ಮತ್ತು ಏನೋ ಈ ಕ್ಲಿನಿಕ್ಗಳಿದೆ, ಇವರುಗಳನ್ನು ಎದುರಿಸುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಲಭ್ಯ ಆಗಿದೆ. ಸೊ ಈ ಮುಖಾಂತರ ನಾನು ತಿಳಿಸೋದು, ನಾನು ಈ ಕೆಲಸಗಳನ್ನು ಸಮಾಜಮುಖಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಹೆಸರಿಗೆ ಮಸಿ ಬಳಿಯಂಥ ಕೆಲಸನ ಮಾಡಬೇಡಿ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇಲ್ಲ, ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ತಪ್ಪಲ್ಲ. ಈಗಾಗಲೇ ನನಗೆ ಸರಿಸುಮಾರು 2ರಿಂದ 3 ಕಡೆ ಈ ಥರ ಆಗ್ತಾ ಇದೆ ಅನ್ನೋ ಸುದ್ದಿ ವಿಚಾರಗಳು ಬಂದು ತಲುಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೂಡ ದಾಖಲು ಮಾಡಿದ್ದೀನಿ, ಅವರ ಗಮನಕ್ಕೂ ಕೂಡ ತಗೊಂಡ್ಬಂದಿದ್ದೀನಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ. ದಯಮಾಡಿ ಯಾರೂ ಕೂಡ ಈ ರೀತಿ ಕೆಲಸಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ ಯಾವುದೋ ಒಂದು ಆಮಿಷಕ್ಕೋ ಹಣಕ್ಕೋ ಬಲಿಯಾಗಿ ಈ ಥರ ಕೆಲಸಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವುದೇ ರೀತಿಯಿಂದ ಕೆಲಸಗಳನ್ನು ಮಾಡ್ತಾ ಇಲ್ಲ. ನಾನು ನನ್ನ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ನನ್ನ ಈ ಕೆಲಸಗಳನ್ನು ನಾನು ಏನು ಈ ಮಾಹಿತಿ ಹಕ್ಕು ಕಾಯ್ದೆ ಇದೆ, ಇದನ್ನು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದಕ್ಕೋಸ್ಕರ, ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಸ್ನೇಹಿತರೆ, 2ನೇ ವಿಚಾರ ಏನಪ್ಪ ಅನ್ನೋದಾದರೆ, ಜಾಗೃತಿ ವಿಚಾರವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಈ ಜಾಗೃತಿ ಅಂತ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಏನೀಗ ನನ್ನ ಫೋಟೋ ಮತ್ತು ಒಂದು ವಿಡಿಯೋಗಳನ್ನ ಇಟ್ಕೊಂಡು ಇವರು ಬೇರೆ ಕಡೆ ಹೋಗಿ ಇವರು ಪರಿಚಯ ಇದ್ದಾರೆ, ಈ ಥರ ಎಲ್ಲ ಏನು ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಕೆಲವೇ ಕೆಲವು ಎಲ್ಲ ಯೂಟ್ಯೂಬ್ ಮಾಧ್ಯಮಗಳು ಅಲ್ಲ, ಯಾಕೆಂದರೆ ಎಲ್ಲ ಯೂಟ್ಯೂಬ್ ಮಾಧ್ಯಮಗಳು ಬಹಳಷ್ಟು ಒಳ್ಳೆ ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ, ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಕೆಲವೊಂದಷ್ಟು ಯೂಟ್ಯೂಬ್ ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ವಾಣಿಜ್ಯ ಮಳಿಗೆಗಳು, ಕ್ಲಿನಿಕ್ಗಳು, ಆಸ್ಪತ್ರೆ, ರಿಯಾಬು ಅಥವಾ ಯಾವುದೋ ಒಂದು ಬೇಕ್ರಿ, ಫುಡ್ ಐಟಮ್ಸ್ ಮಾರೋಂಥದ್ದು, ಎನಿವನ್ ವಾಣಿಜ್ಯ ಮಳಿಗೆ ಅಂತ ನಾವೇನು ಕರಿತೀವಿ, ಇಂಥ ಜಾಗಗಳಿಗೆ ಹೋಗೋಂಥದ್ದು. ನಾವು ಮಾಧ್ಯಮದವರು, ನಾವು ರೈಡ್ ಮಾಡೋದಕ್ಕೆ ಬಂದಿದ್ದೀವಿ, ಸ್ಟಿಂಗ್ ಮಾಡ್ತಾ ಇದ್ದೀವಿ, ಏನು ನೀವು ಸರಿಯಾಗಿ ನಡ್ಕೊಂಡಿಲ್ಲ, ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡಿಲ್ಲ, ಶುಚಿತ್ವ ಕಾಪಾಡ್ಕೊಂಡಿಲ್ಲ, ಈ ರೀತಿ ಕೆಲವೊಂದಷ್ಟು ಕೆಲವೇ ಕೆಲವು, ಯಾಕೆಂದರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೆಲವೇ ಕೆಲವು ಮಾಧ್ಯಮಗಳು ಈ ರೀತಿ ಒಂದು ಎದುರಿಸಂಥದ್ದು, ನೇರವಾಗಿ ದಾಳಿ ನಡೆಸೋಂಥದ್ದು, ನೇರವಾಗಿ ಹೋಗೋಂಥದ್ದು, ಅವರನ್ನು ಲೈಸೆನ್ಸ್ ಕೊಡಿ, ನೀವು ಹೇಗೆ ನಡೆಸ್ತಾ ಇದ್ದೀರಾ ಅಂತೇಳಿ ಅವರ ಮಳಿಗೆಗಳಿಗೆ ಒಳಗಡೆ ಹೋಗೋಂಥದ್ದು, ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳೋದು, ಇಂಥದ್ದೆಲ್ಲ ನಡೀತಾ ಇದೆ. ಸ್ನೇಹಿತರೆ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಂದು ವಿಭಾಗಕ್ಕೂ ಸಂಬಂಧಪಟ್ಟಂತೆ ಅದರದೇ ಆದಂತಹ ಇಲಾಖೆಗಳಿದೆ, ಸಂಬಂಧಪಟ್ಟ ಅಧಿಕಾರಿಗಳಿದೆ. ಯಾವ ಒಬ್ಬ ವ್ಯಕ್ತಿ ಆಗ್ಬೋದು, ಅಥವಾ ಒಂದು ಸಂಸ್ಥೆ ಹೆಸರು ಹೇಳ್ಕೊಂಡಿರ್ಬೋದು, ಅಥವಾ ಒಂದು ಮಾಧ್ಯಮದ ಹೆಸರು ಹೇಳ್ಕೊಂಡಿರ್ಬೋದು, ನೇರ ನಿಮ್ಮ ಒಂದು ಕೇಂದ್ರಗಳಿಗೆ, ಯಾಕೆಂದರೆ ಅದು ನಿಮ್ಮ ಪ್ರೈವೇಟ್ ಕೇಂದ್ರಗಳಾಗಿರುತ್ತೆ, ಯಾಕೆಂದರೆ ನೀವು ಬಂಡವಾಳ ಹಾಕಿ, ನೀವು ಕಷ್ಟಪಟ್ಟು ನೀವು ಮಾಡಿರ್ತಕ್ಕಂಥ ಒಂದು ಕೇಂದ್ರಗಳಾಗಿರುತ್ತೆ. ಸೊ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇರ್ತಾರೆ, ಸಂಬಂಧಪಟ್ಟ ಇಲಾಖೆ ಇರುತ್ತೆ. ನೀವು ಅಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಲೈಸೆನ್ಸ್ ಇರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಲ್ಲಿ ಫಾಲೋ ಮಾಡಬೇಕಾಗಿ ಬರುತ್ತೆ. ಅದನ್ನು ಹೊರತುಪಡಿಸಿ ನಾವು ಸಂಘಟನೆಯವರು, ಸಂಸ್ಥೆಯವರು ಅಥವಾ ಏನು ಮಾಧ್ಯಮದವರು ಅಂತೇಳಿ ನೇರವಾಗಿ ಒಳಗಡೆ ಬರೋದಕ್ಕೆ, ತಮ್ಮನ್ನು ಪರಿಶೀಲನೆ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ಒಂದು ವೇಳೆ ಆ ರೀತಿ ನಿಮ್ಮ ಕೇಂದ್ರಗಳಲ್ಲಿ ಏನೋ ತಪ್ಪು ನಡೀತಾ ಇದೆ, ಅಥವಾ ಏನೋ ಇಲ್ಲೀಗಲ್ ಆಗ್ತಾ ಇದೆ, ಅಥವಾ ಇವರೇನು ಸರಿಯಾಗಿ ಪರವಾನಗಿಗಳನ್ನ ಪಡ್ಕೊಂಡಿಲ್ಲ,
ಈ ತರ ವಿಚಾರಗಳು ಬಂದಾಗ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೊಡಬೇಕಾಗುತ್ತೆ, ಅಥವಾ ಅಧಿಕಾರಿಗಳ ಜೊತೆ ಬಂದು ಪರಿಶೀಲನೆಗೆ ಸಹಕರಿಸಬೇಕಾಗುತ್ತೆ. ಯಾಕೆಂದ್ರೆ ದೂರು ಕೊಟ್ಟಿರೋರು ಸಹಜವಾಗಿ ಅಧಿಕಾರಿಗಳ ಜೊತೆ ಬಂದು ಪರಿಶೀಲನೆಗೆ ಸಹಕರಿಸಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ದೂರನ್ನ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ಕೊಡದೇನೆ ಕೇವಲ ನಾವು ಸಂಘ, ಸಂಘಟನೆ ಅಥವಾ ಒಂದು ಮಾಧ್ಯಮ ಅಂತ ಹೆಸರು ಹೇಳ್ಕೊಂಡು, ಸಂಘಟನೆಗಳು ಅಷ್ಟೇ, ಯಾವ ಸಂಘಟನೆಗಳು ಕೂಡ ಈ ರೀತಿ ಕೆಲಸಗಳನ್ನ ಮಾಡೋದಿಲ್ಲ. ಕೇವಲ ಏನು ಒಂದು ನಿಜವಾದ ಸಂಘಟನೆಗಾರರು ಯಾರು ಈ ಕೆಲಸ ಮಾಡೋದಿಲ್ಲ. ಸೊ ಅವರು ಕೂಡ ಕಾನೂನು ಏನಿದೆ, ಅದರ ಕ್ರಮಗಳು ಏನಿದೆ ಅದನ್ನ ಪಾಲನೆ ಮಾಡ್ತಾರೆ. ಕೆಲವೊಂದಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕೆಲವು ಮಾಧ್ಯಮಗಳು, ಕೆಲವು ಸಂಘಟನೆಗಳು ಏನ್ ಮಾಡುತ್ತೆ, ಈ ರೀತಿ ಒಂದು ವಿಚಾರಗಳನ್ನ ನೇರವಾಗಿ ಹೋಗುವಂಥದ್ದು, ನೇರವಾಗಿ ಒಳಗಡೆ ಏನಿಟ್ಟಿದ್ದೀರಾ ತೆಗೀರಿ ನಾವು ನೋಡ್ಬೇಕು ಅಂತ ಕೇಳೋಂಥದ್ದು ಯಾರಿಗೂ ಅವಕಾಶ ಇರೋದಿಲ್ಲ. ಒಂದು ವೇಳೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಒಂದು ಸಂದರ್ಭ ಬಂದು ನೇರವಾಗಿ ಅವರು ಏಕಾಏಕಿ ನಿಮ್ಮ ಮಳಿಗೆಗಳ ಹತ್ರ ಬರೋದು, ನಿಮ್ಮ ಒಂದು ಕೇಂದ್ರಗಳ ಹತ್ರ ಬರೋಂಥದ್ದು ಏನು ಆ ರೀತಿಯಂಥ ಸಂದರ್ಭದಲ್ಲಿ ತಕ್ಷಣನೇ ಅವರ ವಿರುದ್ಧ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ. ಯಾಕೆಂತಂದ್ರೆ ಯಾರಿಗೂ ಅವಕಾಶ ಇಲ್ಲ. ನಾನು ಕೂಡ ಒಂದು ಮಾಧ್ಯಮದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀನಿ, ನಮಗೂ ಕೂಡ ಅಂತ ಅವಕಾಶ ಇರೋದಿಲ್ಲ. ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬೇಕಾಗುತ್ತೆ, ನಮ್ಮ ದೂರುಗಳನ್ನ ಲಿಖಿತ ರೂಪದಲ್ಲಿ ದಾಖಲು ಮಾಡಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಆ ಅಧಿಕಾರಿಗಳು ತನಿಖೆ ನಡೆಸ್ತಾರೆ. ಒಂದು ವೇಳೆ ಅವಶ್ಯಕತೆ ಬಿದ್ದರೆ, ಅನಿವಾರ್ಯತೆ ಇದ್ರೆ ದೂರು ಕೊಟ್ಟ ಏನು ದೂರುದಾರರು ಇರ್ತಾರೆ ಅವರನ್ನು ಸಹಿತ ಜೊತೆಯಲ್ಲಿ ಕರ್ಕೊಂಡು ಬರೋಂಥದ್ದು ಆ ಒಂದು ಇಲಾಖೆ ಅಥವಾ ಆ ಒಂದು ಅಧಿಕಾರಿಗಳ ಅನಿವಾರ್ಯತೆಗೆ ಅಥವಾ ಅವಶ್ಯಕತೆಗೆ ಬಿಟ್ಟಿರುತ್ತೆ ವಿನಃ ಯಾವ ಒಬ್ಬ ವ್ಯಕ್ತಿ ಕೂಡ ನೇರವಾಗಿ ಹೋಗ್ಬಿಟ್ಟು ನೀವು ಲೈಸೆನ್ಸ್ ಸರಿಯಾಗಿ ಇಟ್ಕೊಂಡಿಲ್ಲ, ಲೈಸೆನ್ಸ್ ಇಲ್ಲ ನಿಮ್ಮದು, ಲೈಸೆನ್ಸ್ ತೋರಿಸಿ ಅಂತ ಕೇಳ್ತಾರೆ. ನಾವ್ಯಾರು ಸ್ವಾಮಿ ಲೈಸೆನ್ಸ್ ಕೇಳೋದಕ್ಕೆ? ಲೈಸೆನ್ಸ್ ಕೇಳೋದಕ್ಕೆ ಅಂತಾನೆ ಒಂದು ಇಲಾಖೆ ಇದೆ, ಅಧಿಕಾರಿ ಇದೆ, ಲೈಸೆನ್ಸ್ ಕೊಡೋದಕ್ಕೆ ಅಧಿಕಾರಿ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ. ಲೈಸೆನ್ಸ್ ರಿನಿವಲ್ ಮಾಡೋದಕ್ಕೆ ಅವರು ಅಧಿಕಾರಿಗಳು ಇರ್ತಾರೆ, ಅವರ ಕೆಲಸ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ನಾನೊಂದಷ್ಟು ಮಾಧ್ಯಮ ಮತ್ತೊಂದು ಮುಗಿದೊಂದು ಅಂತ ಹೇಳ್ಕೊಂಡು ನೇರವಾಗಿ ಹೋಗೋದು, ನಿಮ್ಮ ಲೈಸೆನ್ಸ್ ತೋರಿಸಿ, ನೀವೇನು ಮಾಡ್ತಾ ಇದ್ದೀರಾ, ಹೇಗೆ ಇದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನೇರವಾಗಿ ಒಳ ನುಗ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಇಲ್ಲ. ಯಾವುದೇ ರೀತಿಯಾಗಿ ಈ ರೀತಿ ನೇರ ದಾಳಿ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿಗೆ ಅವಕಾಶ ಇರೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ನೇರವಾಗಿ ನೀವು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ, ಅಥವಾ 112ಗೆ ಫೋನ್ ಮಾಡಿ ತಕ್ಷಣ ಅವರನ್ನು ಕರೆಸ್ಕೊಂಡು ಅವರ ಮೇಲೆ ದೂರುಗಳನ್ನು ದಾಖಲು ಮಾಡಿ. ದಯಮಾಡಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಏನು ನನ್ನ ಫೋಟೋ, ನನ್ನ ವಿಡಿಯೋ ಇಟ್ಕೊಂಡು ಕೆಲವೊಂದಷ್ಟು ಜಾಗಗಳಿಗೆ ಬಂದು ಇವರು ಈ ಥರ ನಮಗೆ ಪರಿಚಯ ಇರೋರು, ಇವರು ಕಳಿಸಿದ್ದಾರೆ, ಈ ರೀತಿ ಒಂದಷ್ಟು ಬಹಳಷ್ಟು ಬೇಸರ ಕೂಡ ಆಗ್ತಾ ಇದೆ. ಏನಪ್ಪ ಇದು ಈ ಥರ ಎಲ್ಲ, ನಾನೊಂದು ಒಳ್ಳೇದಾಗಲಿ ಸಮಾಜಕ್ಕೆ ಅಂತೇಳಿ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿದ್ರೆ ಕಿಡಿಗೇಡಿಗಳು ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ತುಂಬ ಬೇಸರ ಕೂಡ ಆಗ್ತಾ ಇದೆ. ನಾನು ಯಾರೂ ಕೂಡ ನನ್ನ ಪರವಾಗಿ ಆ ರೀತಿ ಬಂದಂಥ ಸಂದರ್ಭದಲ್ಲಿ ನನಗೂ ಕೂಡ ನನ್ನ ನಂಬರು ಆಲ್ರೆಡಿ ಫೇಸ್ಬುಕ್ಕಲ್ಲಿ ನಾನು ಹಿಂದೆ ಬಂದಿರೋ ಲೈವಲ್ಲಿ ನನ್ನ ನಂಬರನ್ನು ಕೂಡ ಹಾಕಿದ್ದೀನಿ. ಅಂಥ ಸಂದರ್ಭಗಳಲ್ಲಿ ನೇರವಾಗಿ ಕರೆ ಮಾಡಿ ಅವರ ಮಾಹಿತಿನ ನನಗೂ ಕೊಡಿ, ನಾನು ಕೂಡ ಪೊಲೀಸ್ ಕಂಪ್ಲೇಂಟ್ನ ದಾಖಲು ಮಾಡ್ತೀನಿ. ಜೊತೆಗೆ ನೀವು ಕೂಡ ತಕ್ಷಣಕ್ಕೆ ಒಳಗಡೆ ಬಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಂತ್ಕೊಳ್ಳಪ್ಪ, ನೀನಲ್ಲಿ ನಿನ್ನ ಮಾಧ್ಯಮ ಆದರೆ ಆಯ್ತಪ್ಪ, ನೀನು ಸಂಬಂಧಪಟ್ಟ ಅಧಿಕಾರಿಗೆ, ಸಂಬಂಧಪಟ್ಟ ಇಲಾಖೆಗೆ ದೂರನ್ನು ದಾಖಲು ಮಾಡಪ್ಪ, ಕರ್ಕೊಂಬರಪ್ಪ ಅಧಿಕಾರಿಗಳನ್ನು ಅಂತ ಹೇಳಿ ಅವರನ್ನು ಆಚೆ ನಿಲ್ಲಿಸಿ ತಕ್ಷಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಏನು ವಿಚಾರ ಅಲ್ಲಿ ಬಂದಿದ್ದಾರೆ, ಏನು ನಿಮ್ಮನ್ನು ಎದುರಿಸೋದು, ಬೆದರಿಸೋದು ಈ ಥರ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ತಕ್ಷಣ ಕ್ರಮ ತಗೊಳ್ಳಿ. ಯಾವುದೇ ರೀತಿಯಂಥ ದುಡ್ಡುಗಳನ್ನ ಕೊಡೋಂಥದ್ದು, ಎದುರುಕೊಳ್ಳೋಂಥದ್ದು, ಪ್ರತಿಯೊಂದಕ್ಕೂ ಕಾನೂನಿದೆ. ಇಲ್ಲಿ ಪ್ರತಿಯೊಂದಕ್ಕೂ ಕಾನೂನಿದೆ. ಪ್ರತಿಯೊಂದು ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲೇ ನಡಿಬೇಕಾದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಒಬ್ಬ ಅಧಿಕಾರಿ ಆಗಿರಬಹುದು, ಅಥವಾ ಅವ್ರು ಬರ್ತಾರೆ, ಪರಿಶೀಲನೆ ನಡೆಸ್ತಾರೆ, ಸರಿ ತಪ್ಪುಗಳ ವಿಮರ್ಶೆ ಮಾಡ್ತಾರೆ, ಆ ನಂತರ ಪ್ರೊಸೀಜರ್ ಏನಿದೆ ಅದನ್ನು ಅಧಿಕೃತವಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಬರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಕೆಲವು ಅಂದರೆ ನಿಜವಾದ ಸಂಘಟನೆಗಾರನ್ನು ಹೊರತುಪಡಿಸಿ ಕೆಲವು ಸಂಘಟನೆಗಳಿರಬಹುದು, ಯೂಟ್ಯೂಬ್ ಹೆಸರಲ್ಲಿ, ಮಾಧ್ಯಮದ ಹೆಸರಲ್ಲಿ ಹೇಳ್ಕೊಂಡಿರ್ಬೋದು, ಬೆದರಿಸಂಥದ್ದು, ನೇರವಾಗಿ ತಮ್ಮನ್ನು ಬಂದು ಒಳಗಡೆ ನುಗ್ಗಿ ಅದೇನು ಇದೇನು ತೋರಿಸು ಕೇಳು, ಖಂಡಿತ ಯಾರಿಗೂ ಅವಕಾಶ ಇಲ್ಲ. ಅಂಥ ಅವಕಾಶಗಳನ್ನ ಮಾಡಿಕೊಡ್ಬೇಡಿ. ಯಾವುದೇ ಕಾರಣಕ್ಕೂ ಎದುರ್ಕೊಬೇಡಿ. ತಪ್ಪಾಗಿದೆಯಾ ಸರಿ ಮಾಡ್ಕೊಳ್ಳಿ, ತಿದ್ಕೊಳ್ಳಿ. ಸಂಬಂಧಪಟ್ಟ ಪ್ರತಿಯೊಂದಕ್ಕೂ ಅವಕಾಶ ಇದೆ. ಪೆನಾಲ್ಟಿ ಬೀಳ್ಬೋದು ಅಥವಾ ಏನಾದ್ರು ಪನಿಷ್ ಆಗ್ಬೋದು. ಅದಾದ ನಂತರ ತಿದ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರುತ್ತೆ. ಅದನ್ನು ಹೊರತುಪಡಿಸಿ ಈ ರೀತಿ ಕಿಡಿಗೇಡಿಗಳಿಗೆ ಬಲಿಯಾಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಡೆಯದಾಗ ಮತ್ತೊಂದು ಸಾರಿ ನಾನು ಎಲ್ರಿಗೂ ಅಂದರೆ ಏನು ಈ ಕಿಡಿಗೇಡಿಗಳಿದ್ದಾರೆ ಇವರಿಗೆ ನಾನು ನೇರವಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಏನಾದರೂ ನನ್ನ ಫೋಟೋ, ನನ್ನ ವಿಡಿಯೋ
ಅಥವಾ ನಾನು ಪರಿಚಯ ಇದ್ದೀನಿ ಅಂತ ಹೇಳ್ಕೊಂಡು ಈ ಥರ ತೊಂದರೆ ಕೊಡೋಂಥದ್ದು ಈಗಾಗಲೇ ಸರಿಸುಮಾರು ವಿಚಾರಗಳು ಬಂದಿದೆ ನನಗಾಗಲೇ. ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕಂಪ್ಲೇಂಟನ್ನು ಕೂಡ ನಾನು ದಾಖಲು ಮಾಡ್ತಾ ಇದ್ದೀನಿ. ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡಿಕೊಡಿ ಅಂತ ಕೂಡ ಕರೆಸಿ ಬುದ್ಧಿ ಹೇಳಿ ಅಥವಾ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರ ಮೇಲೆ ಅಂತ ಕೂಡ ನಾನು ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಪೊಲೀಸ್ ಇಲಾಖೆಯಲ್ಲಿ. ಮತ್ತೆ ಏನಾದರೂ ಇಂಥ ಘಟನೆಗಳು ನಡೆದ್ರೆ ಭಾಳ ನಿಜವಾಗೂ ಹೇಳ್ತಾ ಇದ್ದೀನಿ, ತುಂಬ ಬೇಜಾರಾಗುತ್ತೆ. ಇಂಥ ಕೆಲಸನ ಮಾಡಬೇಡಿ. ಆಮೇಲೆ ಇದಕ್ಕೆ ನಿಜವಾಗೂ ನೀವು ಏನು ಒಂದು ಶಿಕ್ಷೆನ ಕೂಡ ಅನುಭವಿಸ್ಬೇಕಾಗತ್ತೆ. ಸೊ ಇದನ್ನು ಹೇಳೋದಕ್ಕೋಸ್ಕರ ಇವತ್ತು ನಾನು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಅಮೃತ ಜಯರಾಮ್ ಮಾಡುವ ಪ್ರೀತಿಯ ನಮನಗಳು. ಈ ಫೇಸ್ಬುಕ್ ಲೈವ್ ನೋಡ್ತಿರೋ ಎಲ್ಲ ನನ್ನ ಸ್ನೇಹಿತರು ಕೂಡ ತುಂಬ ಹೃದಯದ ನಮನಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.